ನೋಡಿ, ಈಗ ತೇಜಸ್ವಿ ಸೂರ್ಯ ಅವರು ಬಹಳ ಮೇಧಾವಿಗಳು. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಬಹುಶಃ ಅವರು ಈಗಿನ ತಲೆಮಾರಿನವರು, ಅವರು ಸಾಮಾಜಿಕ ಜಾಲತಾಣಗಳಿಂದ ರಾಜಕೀಯಕ್ಕೆ ಹೊರಗೆ ಬಂದವರು. ಅವರ ಹೇಳಿಕೆಗಳನ್ನು ನೀವು ನೋಡಬೇಕು. ಬೆಂಗಳೂರಿನ ಮೆಟ್ರೋ ದರಗಳ ಬಗ್ಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವರು ಕೇಂದ್ರದಲ್ಲಿ ಯಾವ ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಭೇಟಿ ಮಾಡಿದ್ರು, ಯಾರು ಆ ದರ ನಿಗದಿ ಮಾಡೋದು. ಅದರಿಂದ ಬಹುಶಃ ಇತ್ತೀಚೆಗೆ ಅವರು ಸ್ವಲ್ಪ ದಿವಸ ಯಾಕೋ ಒಂದು ರೀತಿಯಲ್ಲಿ ತಟಸ್ಥವಾಗಿ ಹೆಚ್ಚು ಮಾತಾಡ್ತಿಲ್ಲ. ಈಗ ಸ್ವಲ್ಪ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಸಂಸತ್ ಅಧಿವೇಶನದಲ್ಲೂ ಸ್ವಲ್ಪ ಹೆಚ್ಚು ಮಾತಾಡ್ತಾ ಇದ್ದಾರೆ. ಎಲ್ಲ ಬಹಳ ಅವ್ರಿಗೆ ತಿಳಿದಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ರೀತಿ ಬೇರೆ ವಿರೋಧ ಪಕ್ಷದ ಸಂಸದರು ಸರಿಯಾದ ರೀತಿಯಲ್ಲಿ ಅವ್ರಿಗೂ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಏನಾದರೂ ಮುಂದೆ ಒಳ್ಳೆಯ ಹುದ್ದೆ ನಿರೀಕ್ಷೆಯಲ್ಲಿ ಇರ್ಬೋದು, ಅವರು ಒಳ್ಳೆ ನಿರೀಕ್ಷೆ ಹುದ್ದೆ ಸಿಗ್ಬೋದು ಅಂತಕ್ಕಂಥ ಕಾರಣದಿಂದ ಬಹುಶಃ ಹೆಚ್ಚು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರ ತಿಳುವಳಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೊರತರುವಂತ ಪ್ರಯತ್ನ ಇವತ್ತು ಬುದ್ಧಿವಂತ ಜೀವಿಗಳು ಇವತ್ತು ಹೊರತರ್ತಾ ಇದ್ದಾರೆ. ಮಾಹಿತಿ ಸರಿಯಾದ ರೀತಿ ತಿಳ್ಕೊಳ್ದಿರ ಅವರು ಪ್ರಚಾರಕ್ಕಾಗಿ ಮಾತಾಡ್ತಾ ಇರುವಂತದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ನೋಡಿ, ಈಗ ತೇಜಸ್ವಿ ಸೂರ್ಯ ಅವರು ಬಹಳ ಮೇಧಾವಿಗಳು. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಬಹುಶಃ ಅವರು ಈಗಿನ ತಲೆಮಾರಿನವರು, ಅವರು ಸಾಮಾಜಿಕ ಜಾಲತಾಣಗಳಿಂದ ರಾಜಕೀಯಕ್ಕೆ ಹೊರಗೆ ಬಂದವರು. ಅವರ ಹೇಳಿಕೆಗಳನ್ನು ನೀವು ನೋಡಬೇಕು. ಬೆಂಗಳೂರಿನ ಮೆಟ್ರೋ ದರಗಳ ಬಗ್ಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವರು ಕೇಂದ್ರದಲ್ಲಿ ಯಾವ ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಭೇಟಿ ಮಾಡಿದ್ರು, ಯಾರು ಆ ದರ ನಿಗದಿ ಮಾಡೋದು. ಅದರಿಂದ ಬಹುಶಃ ಇತ್ತೀಚೆಗೆ ಅವರು ಸ್ವಲ್ಪ ದಿವಸ ಯಾಕೋ ಒಂದು ರೀತಿಯಲ್ಲಿ ತಟಸ್ಥವಾಗಿ ಹೆಚ್ಚು ಮಾತಾಡ್ತಿಲ್ಲ. ಈಗ ಸ್ವಲ್ಪ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಸಂಸತ್ ಅಧಿವೇಶನದಲ್ಲೂ ಸ್ವಲ್ಪ ಹೆಚ್ಚು ಮಾತಾಡ್ತಾ ಇದ್ದಾರೆ. ಎಲ್ಲ ಬಹಳ ಅವ್ರಿಗೆ ತಿಳಿದಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ರೀತಿ ಬೇರೆ ವಿರೋಧ ಪಕ್ಷದ ಸಂಸದರು ಸರಿಯಾದ ರೀತಿಯಲ್ಲಿ ಅವ್ರಿಗೂ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಏನಾದರೂ ಮುಂದೆ ಒಳ್ಳೆಯ ಹುದ್ದೆ ನಿರೀಕ್ಷೆಯಲ್ಲಿ ಇರ್ಬೋದು, ಅವರು ಒಳ್ಳೆ ನಿರೀಕ್ಷೆ ಹುದ್ದೆ ಸಿಗ್ಬೋದು ಅಂತಕ್ಕಂಥ ಕಾರಣದಿಂದ ಬಹುಶಃ ಹೆಚ್ಚು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರ ತಿಳುವಳಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೊರತರುವಂತ ಪ್ರಯತ್ನ ಇವತ್ತು ಬುದ್ಧಿವಂತ ಜೀವಿಗಳು ಇವತ್ತು ಹೊರತರ್ತಾ ಇದ್ದಾರೆ. ಮಾಹಿತಿ ಸರಿಯಾದ ರೀತಿ ತಿಳ್ಕೊಳ್ದಿರ ಅವರು ಪ್ರಚಾರಕ್ಕಾಗಿ ಮಾತಾಡ್ತಾ ಇರುವಂತದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ.